ಗಾಯ್ಸ್, ನಾನು ಇವತ್ತು ಬೆಳಗ್ಗೆನೆ ಎದ್ದು ಸಾವೆಹಕ್ಲು ಡ್ಯಾಮ್ಗೆ ಬಂದಿದ್ದೆ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದೆ. ಈ ಡ್ಯಾಮ್ ಅನ್ನು 1980ರಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಬಹುದು. ಮತ್ತೇನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಎಲ್ಲಿ ನೋಡಿದ್ರು ಸಾವೆಹಕ್ಲು ಡ್ಯಾಮ್ದೇ ವೈಬ್ಸ್. ನಾನು ಮತ್ತು ನನ್ನ ಹಳೆಯ ಬೈಕ್ ಎತ್ಕೊಂಡು ಸಾವೆಹಕ್ಲು ಡ್ಯಾಮ್ಗೆ ಬಂದ್ವಿ. ನೀವು ಹೋಗ್ಬೇಕಂತ ಇದ್ದೀರಾ? ಹೋಗೋಕ್ಕೂ ಮುಂಚೆ ಒಂದು ಕಿವಿ ಮಾತು ಏನಪ್ಪಾ ಅಂದ್ರೆ ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಇವನು ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಅನ್ಕೊಂಡ್ರ? ಎಸ್, ನಮ್ಮ ಹತ್ರ ಪಾಸ್ ಇಲ್ಲ. ನೀವೇನಾದ್ರೂ ನೋಡ್ಬೇಕು ಅಂತ ಹೋದ್ರೆ ಹೋಗೋಕ್ಕೂ ಮುಂಚೆ ಮಾಸ್ತಿಕಟ್ಟೆ KPCL ಆಫೀಸಲ್ಲಿ ಎಷ್ಟು ಜನ ಹೋಗಿರ್ತೀರೋ ಅಷ್ಟು ಜನದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ರೆ ಪಾಸ್ ಕೊಡ್ತಾರೆ. ಹಾಗೆ ಬೆಳಗ್ಗೆ 9:30 ಮಧ್ಯಾಹ್ನ 3 ಗಂಟೆ ತನಕ ಪಾಸ್ ಇರುತ್ತದೆ. ಮತ್ತೆ ಸಾವೆಹಕ್ಲು ಹಾಗೂ ಚಕ್ರ ಡ್ಯಾಮ್ ನ ಸೌಂದರ್ಯವನ್ನು ನೋಡಬಹುದು. ನಮ್ಮ ದುರದೃಷ್ಟ ಡ್ಯಾಮ್ ಫುಲ್ ಆಗಿರ್ಲಿಲ್ಲ, ತುಂಬಾ ಬೇಜಾರಾಯಿತು. ಸಾವೆಹಕ್ಲು ಡ್ಯಾಮ್ ಫುಲ್ ಆದಾಗ ಈ ತರ ಸುಂದರ ವೈಬ್ಸ್ ನೋಡಬಹುದು. ಹಾಗೆ ಈ ಡ್ಯಾಮ್ ಅನ್ನು 50 ಮೀಟರ್ ಎತ್ತರದಿಂದ ಈ ಮಣ್ಣಿನ ಅಣೆಕಟ್ಟನ್ನು ಮಣ್ಣು ತುಂಬಿ ಕಲ್ಲಿನ ಪದರದಿಂದ ನಿರ್ಮಿಸಲಾಗಿದೆ. ನೆಕ್ಸ್ಟ್ ಎಲ್ಲಿ ಹೋಗ್ತಿದೆ ಅಂದ್ರೆ ಚಕ್ರ ಡ್ಯಾಮ್. ಈ ಡ್ಯಾಮ್ಗೆ ಯಾವುದೇ ಪ್ರತ್ಯೇಕವಾಗಿ ಗೇಟ್ಗಳಿಲ್ಲ. ಈ ಅಣೆಕಟ್ಟನ್ನು ತುಂಬಿದಾಗ ನೀರು ಸರಾಗವಾಗಿ ಹೊರಹೋಗುತ್ತದೆ. ಇದು ಲಿಂಗನಮಕ್ಕಿ ಡ್ಯಾಮ್ಗೆ ನೀರು ಹರಿಯುವ ಸಣ್ಣ ಅಣೆಕಟ್ಟು ಆಗಿದೆ. ಈ ಎರಡು ನದಿಗಳು ಶರಾವತಿ ನದಿಯನ್ನು ಸೇರಿ ಹೊನ್ನಾವರದ ಹತ್ತಿರ ಇರುವ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ಲಾಗ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.